ಮಾವಿನಕಾಯಿ ಮಾತ್ರ ಹಚ್ಕೋಬೇಕು. ಅಂದರೆ ಸಿಪ್ಪೆ ಅಂತ ತೆಗಿಯಂಗಿಲ್ಲ, ಸಿಪ್ಪೆ ಸಮೇತ ಇಲ್ಲ ಚರ್ ನೋಡ್ರಿ. ಈಗ ಇದನ್ನ ಫ್ರೈ ಮಾಡ್ಕೋಬೇಕು, ಏನು ಎಣ್ಣೆಲಿ ಬಾಡಿಸ್ಕೋಬೇಕು. ಗಮ್ಮಂತ ಆಯ್ತಪ್ಪ. ಬಿಸಿ ಬಿಸಿ ಅನ್ನದ ಮೇಲೆ ಬಿಸಿ ಬಿಸಿ. ಏನು ಹೇಳಿದು ಗೊತ್ತಾ ನಿಂಗೆ ಏನು ಅಂತ? ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಸಂಜೆ ಅಂಗಳದಲ್ಲಿ ಅಡುಗೆ ಮಾಡೋದಕ್ಕೆ ಕೂತಿದ್ದಾರೆ ನಮ್ಮ ಶ್ರೀಮತಿ ಅವರು. ಇವತ್ತು ಸಂಜೆ ಈ ಸೀಸನ್ನಲ್ಲಿ ಮಾಡಲೇಬೇಕಾದಂಥ ಒಂದು ಅಡುಗೆನ ಮಾಡಿ ತೋರಿಸ್ತಾರೆ. ಅದಕ್ಕೋಸ್ಕರ ಈ ಮಾವಿನಕಾಯಿ ತಗೊಂಡಿದ್ದಾರೆ. ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ, ಏನೇನು ಪದಾರ್ಥ ತಗೊಂಡಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಸರಿ ಇದೆಯಾ ಸಂಚಿಕೆ? ಸರಿ ಇದೆ. ಹೇಳಿ ಮೇಡಮ್, ಇವತ್ತಿನ ವಿಶೇಷಕ್ಕೆ ಏನೇನು ಪದಾರ್ಥ ತಗೊಂಡಿದ್ದೀರಾ? 2 ಮಾವಿನಕಾಯಿ, 1 ಒಗ್ಗರಣೆಗೆ ಈರುಳ್ಳಿ, 2 ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಇನ್ನು ತುರ್ಕೊಂಡಿಲ್ಲ, ಮತ್ತೆ ಉರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಒಗ್ಗರಣೆಗೆ ಎಣ್ಣೆ. ಎಷ್ಟು ತಗೊಂಡಿದ್ದಾರೆ. ಈಗ ಅದು ಹೇಗೆ ಮಾಡೋದು ನೋಡೋಣ. ಫಸ್ಟ್ ಇದೆಲ್ಲ ಮಾವಿನಕಾಯಿ ಎಲ್ಲ ಹಚ್ಕೊಳ್ಳೋಣ, ತರಕಾರಿ ಮಾವಿನಕಾಯಿ ಎಲ್ಲ. ನೋಡ್ರಿ, ನಮ್ಮ ಶ್ರೀಮತಿಯವರು ಈರುಳ್ಳಿ ಹಚ್ಚಿಟ್ಕೊಂಡವ್ರೆ, ತೆಂಗಿನಕಾಯಿ ತುರ್ಕೊಂಡವ್ರೆ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಕೊಂಡವ್ರೆ. ಈಗ ಈ ಕಡೆ ಮಾವಿನಕಾಯಿನ ಹಚ್ಚಿಟ್ಕೋತಾ ಇದ್ದಾರೆ. ಮಾವಿನಕಾಯಿನ ಹೊಟ್ಟೆ ಎಲ್ಲ ತೆಗೆದಾಕಿ ಮದ್ದಿದ್ದು. ಮಾವಿನಕಾಯಿ ಮಾತ್ರ ಹಚ್ಕೋಬೇಕು. ಅಂದರೆ ಸಿಪ್ಪೆ ಅಂತ ತೆಗಿಯಂಗಿಲ್ಲ, ಸಿಪ್ಪೆ ಸಮೇತ ಇಲ್ಲ ಚರ್ ನೋಡ್ರಿ. ಮತ್ತೆ ಹುಳಿ ಮಾವಿನಕಾಯಿ ಆದ್ರೆ 1 ಹಾಕಿದ್ರೆ ಸಾಕು. ಇದು ತೋತಾಪುರಿ ಕಾಯಿ ಅಲ್ವಾ, ಅದಕ್ಕೆ 2 ತಗೊಂಡಿದ್ದೀವಿ. 2 ಹಾಕ್ತಾ ಇರೋದು ಸ್ವಲ್ಪ. ಈಗ ಅದನ್ನೇನು ಮಾಡೋದು? ಮಡಕೆನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಣ್ಣೆಲಿ ಹುರ್ಕೋಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಹಾಕ್ಬೇಕು. ಈಗ ಇದನ್ನ ಫ್ರೈ ಮಾಡ್ಕೋಬೇಕು, ಏನು ಎಣ್ಣೆಲಿ ಬಾಡಿಸ್ಕೋಬೇಕು. ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟೇನಾ? 3 ಹಾಕಿ ಎಣ್ಣೆಲಿ ಬಾಡಿಸ್ಕೋಬೇಕು, ಎಣ್ಣೆಲಿ ಆಡಿಸ್ಕೋಬೇಕು. ಎಲ್ಲ ಬಾಡೈತೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋತೀನಿ. ಕೊತ್ತಂಬರಿ, ಅದನ್ನು ಎಣ್ಣೆಯಲ್ಲಿ ಸುಮ್ಮನೆ ಆಡಿಸ್ಕೋಬೇಕು. ಒಗ್ಗರಣೆ ಜೊತೆ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಬೆರೆಸ್ಕೊಳ್ಳೋದು ಸುಮ್ಮನೆ ಒಂದು 2 ನಿಮಿಷ ಆಡಿಸ್ಕೊಂಡು ಹಂಗೆ ಕೆಳಗಿಳಿಸಿ. ಇದು ಒಂದು 5 ನಿಮಿಷ ತಣ್ಣಗಾಗಬೇಕು. ಒಂಚೂರು ಮುಂಚಿಟ್ಟು ಚಾಪೆ ಸುಟ್ಟರೆ ಇದೆಲ್ಲ ಏನೇನು ಎಣ್ಣೆನಲ್ಲಿ ಹುರ್ಕೊಂಡಿದ್ರು ನೋಡಿ, ಇನ್ನೂ ಹೊಗೆ ಬರ್ತಾ ಇತ್ತು. ಅದನ್ನೆಲ್ಲ ಒಳಕಲ್ಲು ಅಂತಾರೆ ತಾನೆ. ಒಳಕಲ್ಲು, ರುಬ್ಬಕಲ್ಲು. ಒಳಕಲ್ಲು ಅಂದ್ರೆ ನೆಲಕ್ಕೆ ಹಾಕ್ಸತ್ತಾನೆ. ಇದೇನಂತಾರೆ? ಇದು ರುಬ್ಬಕಲ್ಲು. ರುಬ್ಬಕಲ್ಗೆ ಹಾಕಿ ರುಬ್ಕೋಬೇಕು, ಮಸಾಲೆ ರುಬ್ಕೋಬೇಕು. ರುಬ್ಬಕಲ್ಲು ಇಲ್ಲ ಅಂದ್ರೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅದ್ರ ಜೊತೆಗೆ ಖಾರದ ಪುಡಿ ಅಲ್ವಾ ಇದು? ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಅಡ್ಗೆ ಅರಿಶಿನ. ನೀರು ಹಾಕಬೇಕಾ? ಏನು ಹೇಳಕ್ಕೋದೆ ಮತ್ತೆ? ಇದನ್ನ ಏನು ಹೇಳಕ್ಕೋದೆ ಅವಾಗಲೇ? ಮಾವಿನಕಾಯಿ ಉಳಿರುತ್ತಲ್ವಾ, ಅದಕ್ಕೆ ಟೊಮೊಟೊ ಆಗಲಿ ಹುಣಸೆಹಣ್ಣು ಆಗಲಿ ಏನು ಬಳಸಬಾರ್ದು. ಬರೀ ಮಾವಿನಕಾಯಿ. ಇದಕ್ಕೆ ಟೊಮೊಟೊ ಹುಣಸೆಹಣ್ಣು ಇಲ್ಲ, ಬರೀ ಮಾವಿನಕಾಯಿ ಹಾಕೊಂಡು ಮಾಡೋದು. ಮಾವಿನಕಾಯಲ್ಲಿ ಎಲ್ಲ ಹುಳಿ ಅಂಶ ಇರುತ್ತೆ. ಅದೇ ಸಿಂಪಲ್ ಆಗಿ ಸರಳವಾಗಿ ಹೇಳ್ಬೇಕಂದ್ರೆ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಟೊಮೊಟೊ ಅಥವಾ ಹುಣಸೆಹಣ್ಣು ಬಳಸೋಂಗಿಲ್ಲ ಇದಕ್ಕೆ. 2 ಬೇಡ. ನವಿಲುಗಳೇನು ಇವತ್ತು ಹಿಂಗೆ ಅರಸ್ತವೆ ಗೊತ್ತಿಲ್ಲಪ್ಪ. ಕತ್ಲಾಯ್ತಲ್ವ ಅದಕ್ಕೆ. ಹಣ್ಣು ತಿಂತೀವಿ,
ಅದರಲ್ಲೂ ಎಲ್ಲ ತರಕಾರಿ ಥರ ಬೆಳೆಸ್ತೀವಿ. ಹಲಸಿನಕಾಯಿ ಹುಳಿ, ಹಲಸಿನಕಾಯಿ ಕಬಾಬು, ಹಲಸಿನಕಾಯಿ ಬಿರಿಯಾನಿ, ಹಲಸಿನಕಾಯಿ ಬಸ್ಸಾರು ಥರ ಮಾಡ್ತಾರೆ. ಅದೆಲ್ಲ ಒಂದು ಹಳೆ ವಿಡಿಯೋದಲ್ಲಿ ಆಗಿದೆ ಅವಾಗಲೇ ಅದು. ಆಯ್ತು. ಹಲಸಿನಕಾಯಿದು. ಈಗ ಮಾವಿನ ಹಣ್ಣು ನಾವು ತಿಂತೀವಿ ಹಣ್ಣಾಗಿ, ಮತ್ತೆ ಕಾಯಿ ಇದ್ದಾಗಲೂ ಬಳಸ್ತೀವಿ. ಏನೇನು ಮಾಡ್ಬೋದು ಮಾವಿನಕಾಯಲ್ಲಿ? ಮಾವಿನಕಾಯಲ್ಲಿ ಹೇಳ್ಬೇಕಾ ಮಾವಿನ ಹಣ್ಣಲ್ಲಿ ಹೇಳ್ಬೇಕಾ? ಕಾಯಲ್ಲಿ ಹೇಳ. ಮಾವಿನ ಗೊಜ್ಜು ಮಾಡ್ತಾರೆ, ಅಂದ್ರೆ ಸಾಂಬಾರ್ ಟೈಪು. ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ, ಮಾವಿನಕಾಯಿ ಉಪ್ಪಿಟ್ಟು ಮಾಡ್ತಾರೆ. ಉಪ್ಪಿಟ್ಟ ನಾನೇ ಮಾಡಿದ್ದೀನಿ. ನಾನು ತಿಂದಿದ್ದು ನೆನಪಿಲ್ಲ ನನಗೆ. ನಾನು ವಿಲೇಜ್ ವೆಜ್ ರೆಸಿಪೀಸ್ ಎಲ್ಲ ಐತೆ ನೋಡು. ಹೌದಾ? ಮಾವಿನಕಾಯಿ ಉಪ್ಪಿಟ್ಟು. ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರೆ. ಉಪ್ಪಿನಕಾಯಿ ಬಿಡು, ಅದೆಲ್ಲರಿಗೂ ಗೊತ್ತು. ಒಣಗಿಸ್ಬಿಟ್ಟು ಹಾಕ್ತಾರೆ, ಮತ್ತೆ ಹಸಿದು ಹಾಕ್ತಾರೆ. ಇನ್ನೇನು ಮಾಡ್ತಾರೆ ಮಾವಿನಕಾಯಲ್ಲಿ? ಮಾವಿನಕಾಯಿ ಚಟ್ನಿ. ನೋಡ, ಅದೇ ಮಾಡ್ತೋಗಿದ್ದೀನಿ ನಾನು. ಮಾವಿನಕಾಯಿ ಚಟ್ನಿ ಮಾಡ್ತಾರೆ, ಮಾವಿನಕಾಯಿ ಬೇಯಿಸಿದ ಗೊಜ್ಜು ಮಾಡ್ತಾರೆ. ಮಾವಿನಕಾಯಿ ರಸಂ ಮಾಡಲ್ವಾ? ಮಾಡ್ತಾರೆ. ನಾನು ಮಾಡಿಲ್ಲ, ಆದ್ರೆ ಮಾಡ್ತಾರೆ ಮಾವಿನಕಾಯಿ. ಅಷ್ಟೇನಾ? ಆಮೇಲೆ ಇನ್ನು ಯೋಚನೆ ಮಾಡ್ತೀನಿ. ಹಣ್ಣಲ್ಲಿ, ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡ್ತಾರೆ. ಆಮೇಲೆ ಏನೋ ಹೇಳ್ತಾರಲ್ಲಪ್ಪ, ಮಿಲ್ಕ್ ಶೇಕು, ಆತರ ಏನಾದ್ರು ಮಾಡ್ತಾರೆ. ಅದೆಲ್ಲ ಜ್ಯೂಸ್ಗೆ ಸಂಬಂಧಪಡುತ್ತೆ ಬಿಡು. ಆಮೇಲೆ ಹೌದಾ? ಹಂಗಾರೆ ಜ್ಯೂಸ್ ಸೀಕರಣೆ ಅದೇನೋ ಮಾಡ್ತಾರೆ, ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾರೆ. ಮಾವಿನ ಹಣ್ಣಿನ ಕೇಕ್ ಮಾಡ್ತಾರೆ, ಮಾವಿನ ಹಣ್ಣಿನ ಪಾಯಸ ಮಾಡ್ತಾರೆ. ಆಮೇಲೆ ಮಾವಿನ ಹಣ್ಣು ಹಂಗೆ ಹಚ್ಕೊಂಡು ತಿಂತಾರೆ, ಮಾವಿನಕಾಯಿನೂ ಹಂಗೆ ಹಚ್ಕೊಂಡು ತಿಂತಾರೆ. ಅದರಲ್ಲಿ ಕೆಲವರು ಮಾತ್ರ ಮಾವಿನ ಹಣ್ಣಲ್ಲಿ ವಾಟೆ ಅಸ್ಥಿ ಪಂಜರ ಮಾತ್ರ ಉಳಿಬೇಕು, ಹಂಗೆ ವಾಟೆನೆಲ್ಲ ಚಿಪ್ಕೊಂಡು ತಿಂತಾರೆ. ಅವರು ಈಗ ಈ ಇದಕ್ಕೆ ಮಸಾಲೆ ರುಬ್ತಾವ್ರೆ, ಆ ಥರ ತಿನ್ನೋರು. ಹೌದಾನೆ? ಹೌದು. ನನಗೆ ಮಾವಿನ ಹಣ್ಣು ತಿನ್ನೋದಕ್ಕಿಂತ ಮಾವಿನ ಹಣ್ಣಿನ ವಾಟೆ ಬರುತ್ತಲ್ಲ, ವಾಟೆ ತಿನ್ನೋಕೆ ಇಷ್ಟ. ಆಯ್ತಾ? ಒಂಚೂರು ನನಗೆ ಆಯ್ತಾ? ಒಂದು ಅರ್ಧ ಭಾಗ ಆಗೈತಿ. ಈಗ ಏನೋ ಐತೆ, ಐತೆ, ಅರ್ಧ ಆಗೈತೆ ಅಷ್ಟೇ. ಅದು ರುಬ್ತಾ ಮೇಲಕ್ಕೆ ಬರ್ತಾ ಇರ್ತಲ್ಲ, ಅದೇನೆ. ಕೆಲವ್ರದ್ದೆಲ್ಲ ಹಿಂಗ್ ತಿರುಗಿಸ್ತೀವಲ್ಲ, ಹಿಂಗ್ ತಿರುಗಿಸ್ದಾಗ ಇಲ್ಲಿ ಸಂಧಿ ಬರ್ತೈತೆ, ಹಿಂಗ್ ತಿರುಗಿಸ್ದಾಗ ಇಲ್ಲಿ ಸಂಧಿ ಬರ್ತೈತಲ್ಲ, ಅವಾಗ ಮೇಲಕ್ಕೆ ಬರ್ತೈತೆ. ನಿಂಗೇನಾದ್ರೂ ಗೊತ್ತಿದ್ರೆ ಮಾವಿನಕಾಯಿ ಮಾವಿನ ಗೊತ್ತಿರೋದೆಲ್ಲ ನೀನೇ ಹೇಳ್ದಮ್ಮ. ಇನ್ನೇನು ಮಾಡ್ಬೋದು ಮಾವಿನ ಹಣ್ಣಲ್ಲಿ? ನಾವೊಂದ್ಸರಿ ಕೇಕ್ ಮಾಡಿದ್ವಿ ಮಾವಿನ ಹಣ್ಣಲ್ಲಿ, ನೆನಪಾಯ್ತಾ ನಿಂಗೆ? ಹಳೆ ಮನೆಯಲ್ಲಿ ಕುಕ್ಕರ್ನಲ್ಲಿ ಕೇಕ್ ಆಗಿಲ್ವಾ? ಆಗೈತೆ, ತೆಗಿಲ್ಲ. ನೋಡು, ಕೊತ್ತಂಬರಿ ಸೊಪ್ಪು ಹಂಗೆ ನೆತಾಡ್ತೈತಲ್ಲಿ, ಏನಾಗಲ್ಲ ಅದು. ಹೌದಾ? ಕುಡ್ಕೇಕ್ಲಾ? ಮಡಕೆ, ಇದು ಮಡಕೆ, ಕುಡ್ಕೆ ಎಲ್ಲ. ಇದು ಎಣ್ಣೆಗೆ ಫ್ರೈ ಮಾಡ್ಕೊಂಡಿದ್ದ, ಅವಾಗಲೇ ಏನಾಗಲ್ಲ, ಪರವಾಗಿಲ್ಲ. ಮಸಾಲೆಗೆ ಹುರ್ಕೊಂಡಿದ್ದು. ಎಣ್ಣೆ ಸೇರಿಸ್ಕೋಬೇಕು. ಸಾಸಿವೆ, ಕರಿಬೇವು, ಸಣ್ಣದಾಗಿ ಉದ್ದುದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕೊಂಡಿರ್ಬೇಕು. ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಕರೆಕ್ಟಾಗಿ ಹೇಳಿದ್ದ ಅಲ್ಲ? ಸರಿಯಾಗಿ ಹೇಳಿದ್ದ. ಈರುಳ್ಳಿ ಎಲ್ಲ ಬಾಡಿಸ್ಕೊಂಡ್ಮೇಲೆ ಮಾವಿನಕಾಯಿನ ಸೇರಿಸ್ಕೋಬೇಕು. ಮಾವಿನಕಾಯಿ ಸೇರಿಸ್ಕೊಂಡು ಮಾವಿನಕಾಯಿನ ಒಂದೆರಡು ನಿಮಿಷ ಎಣ್ಣೆಲಿ ಬಾಡಿಸ್ಕೋಬೇಕು. ಸಾಕಾಗಿದೆ, ಎಣ್ಣೆಲೆ ಹಾಕ್ಕೊಂಡಿದ್ದು. ನೋಡಿ, ಸ್ವಲ್ಪ ಬಾಡೈತೆ, ಕಲರ್ ಸಿಪ್ಪೆ ಕಲರ್ ಚೇಂಜ್ ಆಗೈತೆ ನೋಡಿ, ಮಾವಿನಕಾಯಿ ಸಿಪ್ಪೆ. ಆ ಥರ ಅಷ್ಟು ಬಾಡಿಸ್ಕೋಬೇಕು ಎಣ್ಣೆಲಿ. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆನ ಹಾಕೋಬೇಕಾ? ಮಸಾಲೆನ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಬೆರೆಸ್ಕೊಂಡು ಅದು ಏನು ಹಸಿ ವಾಸನೆ ಹೋಗ್ಬೇಕಾ? ಹಸಿ
ವಾಸನೆ ಏನಿಲ್ಲ. ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಹಸಿ ವಾಸನೆ ಏನಿರಲ್ಲ. ಎಣ್ಣೆಲಿ ಹುರ್ಕೊಂಡ್ರೆ ಹಸಿ ವಾಸನೆ ಇರಲ್ಲ. ಮಾವಿನಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಷ್ಟೆ. ಅದು ಕಡಿಮೆ ಉರಿ ಇಟ್ಕೊಂಡು ಮಾಡಂಗಿದ್ರೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ದಗದಗ ಉರಿತೈತಲ್ವಾ, ಒಲೆ ಅಲ್ವಾ, ಈಗೇನು ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಮಾವಿನಕಾಯಿ ಜೊತೆ ಹೊಂದ್ಕೋಬೇಕು ಮಸಾಲೆ. ನೋಡು, ನೀರು ಸೇರ್ತದ. ಇದಾಗಲೇ ಸ್ವಲ್ಪ ಗಮ್ ಅಂತ ಐತೆ ಒಂಥರ ವಾಸನೆ. ಅದು ಮಾವಿನಕಾಯಿ ಇದರಲ್ಲಿ ಮಸಾಲೆ ಜೊತೆ ಬರ್ತಿರೋದು ವಾಸನೆ ಬರ್ತಾ ಆಯ್ತಾಗಲೇ ಘಮ. ನೋಡೋಣ, ನೀರು ನೋಡ್ಕೊಂಡು ಹಾಕು. ಜಾಸ್ತಿ ಇದಾಗತ್ತೆ ಆಮೇಲೆ ತೆಳ್ಳಗಾದರೆ ಸಾಕಷ್ಟು ಮಂದ. ನೋಡು, ಒಂಥರ ಗೊಜ್ಜು. ಇದು ಊಟದ ಜೊತೆ ಮಾವಿನಕಾಯಿ ತಿಂತಾ ಇರ್ಬೇಕಲ್ಲ. ಈಗ ತರಕಾರಿಯಲ್ಲಿ ಹಾಕಿದ್ರೆ ತಿಂತೀವಲ್ಲ ಅನ್ನೋದ್ ಜೊತೆ, ಆ ಥರ ಅದೇ ಥರ ಅಷ್ಟೇ. ಅದು ಚೆನ್ನಾಗಿರ್ತೈತೆ. ನೀರು ಹಾಕಿ ಎಲ್ಲ ಬೆರೆಸ್ಕೊಂಡ್ಮೇಲೆ ರುಚಿಗೆ ತಕ್ಕಟ್ಟು ಉಪ್ಪು ಸಾಕು. ಅಷ್ಟೇ ಅಷ್ಟು ಉಪ್ಪು ಸಾಕು. ಇದು ಹಳ್ಳುಪ್ಪು. ಹೌದಾ? ಇದು ಚೆನ್ನಾಗಿ ಕುದ್ಬಿಟ್ಟು ಮಾವಿನಕಾಯಿ ಒಂದು ಬೆಂದ್ಬಿಟ್ರೆ ಸಾರು ರೆಡಿ. ಸಾರಲ್ಲ, ಗೊಜ್ಜು ರೆಡಿ. ಇದು ಇನ್ನೊಂದು ಹೇಳೋದು ಮಾಡ್ತಿದ್ದೆ ನಾನು. ಮಾವಿನಕಾಯಲ್ಲಿ, ಮಾವಿನ ಹಣ್ಣಲ್ಲಿ ಏನೇನ್ ಮಾಡ್ತೀವಿ ಅಂತ ಕೇಳಿದ್ವಲ್ಲ, ಕೋಸಂಬರಿಗೆ ಹಾಕ್ತಿವಿ, ಅಂದ್ರೆ ಹೆಸರು ಬೇಳೆಗೆ ಕೋಸಂಬರಿಗೆ ಹಾಕ್ತಿವಿ. ಮತ್ತೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಸಲಾಡ್ ಏನಾದ್ರು ಮಾಡಿದ್ರೆ ಅದಕ್ಕೆ ಹಾಕ್ತಿವಿ. ತುರ್ದು ಮಾವಿನಕಾಯಿ ತುರ್ದು. ಶಬಾಷ್ ಶಬಾಷ್. ನಾನು ಅವಾಗಲೇ ಏನೋ ಅಂದ್ಕೊತಾ ಮರ್ತೋಗ್ಬಿಟ್ಟು ಏನೋ ಮಾಡ್ತಿದ್ದೀನಲ್ಲ ಅಂತ ಮತ್ತೆ ನೆನಪಾಯ್ತು. ಅಡುಗೆ ಮಾಡ್ತಾ ನೆನಪಿಸ್ಕೊಂಡು. ಮತ್ತೆ ಇನ್ನೊಂದು ಏನು ಗೊತ್ತಾ? ಗೊತ್ತಿಲ್ಲ. ಏನು? ಹುಳಿ ಮಾವಿನಕಾಯಿ ಆದ್ರೆ ಹುಳಿ ಮಾವಿನಕಾಯಿನ ಸೇರಿಸ್ಕೊಂಡು ಏನಾದ್ರು ಈ ತರ ಮಾಡ್ಕೋತೀರಾ ಅಂದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ, ಚೆನ್ನಾಗಿರ್ತೈತೆ. ಇದು ತೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ನಾನು ಬೆಲ್ಲ ಸೇರಿಸ್ಕೊಂಡಿಲ್ಲ. ತೋತಾಪುರಿ ಮಾವಿನಕಾಯಿ ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರುತ್ತಲ್ವಾ, ತುಂಬಾ ಹುಳಿ ಏನಿರಲ್ವಲ್ಲ, ಅದಕ್ಕೆ ಬೆಲ್ಲ ಸೇರಿಸಿಲ್ಲ. ಅವಲೇ ಸಾರು ನೋಡಿ, ಇನ್ನೂ ಕುದೀತಾನೆ ಇಲ್ಲ, ಅವಲೇ ಘಮ ಘಮ ಅಂತ ಐತೆ ಸ್ವಲ್ಪ. ಆಗೈತೆ ಸಾರು. ಓ ಘಮ ಘಮ ಅಂತ ಐತೆ. ನೋಡೋಕೆ ಚೆನ್ನಾಗಿ ಕಾಣ್ತೈತೆ. ರುಚಿನೂ ಸಖತ್ತಾಗಿರ್ತೈತೆ. ನೋಡೋಕ್ಕೆ ಸುಂದರವಾಗಿದೆ, ರುಚಿನೂ ಹಂಗೆ ಇರುತ್ತೆ. ಆಯ್ತು, ಅಷ್ಟೇನಾ? ಬಿಡು, ಇದೊಂದು ಸ್ವಲ್ಪ ಸೌದೆ ಐತೆ, ಬಿಡಿ. ಒಂಚೂರೇ ಪುಳ್ಳೆ ಇರೋದಲ್ವಾ, ಆ ಪುಳ್ಳೆ ಹುರಿದು ಹೋದರೆ ಆಮೇಲೆ ಜಾಸ್ತಿ ಗಟ್ಟಿ ಆಗ್ತೈತೆ ನಮ್ಮ. ಆಮೇಲೆ ಏನಿಲ್ಲ, ತೆಳ್ಳಗಿರಬಾರ್ದು. ಹೌದಾ? ಸ್ವಲ್ಪ ಗಟ್ಟಿಗೆ ಇರಬೇಕು. ಗಟ್ಟಿಗೆ ಇರಬೇಕು. ತೆಳ್ಳಗಿದ್ರೆ ಅಷ್ಟೊಂದು ರುಚಿಯಾಗಿರಲ್ಲ, ಮಂದಕ್ಕಿರ್ಬೇಕು. ಹಾಂ, ಮಂದಕ್ಕೆ, ನಮ್ಮ ಹಳ್ಳಿ ಭಾಷೆ ಮಂದಕ್ಕಿರಬೇಕು. ಗಮ್ ಅಂತ ಆಯ್ತಪ್ಪ. ಬಿಸಿ ಬಿಸಿ ಅನ್ನದ ಮೇಲೆ ಬಿಸಿ ಬಿಸಿ. ಏನು ಹೇಳಿದ್ದು ಗೊತ್ತಾ ನಿಂಗೇನು ಅಂತ? ಮಾವಿನಕಾಯಿ ಗೊಜ್ಜು, ಬೇಯಿಸಿದ ಮಾವಿನ ಗೊಜ್ಜು. ಹೌದಾ? ನೋಡ್ರಿ, ಇದು ಬೇಯಿಸಿದ ಮಾವಿನಕಾಯಿ ಗೊಜ್ಜು. ಈ ಮಾವಿನಕಾಯಿ ಸೀಸನಲ್ಲಿ ಮಾಡಲೇಬೇಕಾದಂತಹ ಗೊಜ್ಜು. ನೀವು ಒಂದ್ಸಲ ನೋಡಿ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ಈಗ ತಿಂದು ನಾವು ರುಚಿ ನೋಡಿ ಹೇಗಿದೆ ಅಂತ ಹೇಳ್ತೀವಿ. ಈ ಗೊಜ್ಜು ಸುಡ್ತಾಯಿದೆ ಬಿಸಿ. ಈ ಗೊಜ್ಜು ಜೊತೆ ಒಂದು ಮಾವಿನಕಾಯಿನ ತೊಗೊಂಡು ತಿನ್ಬೇಕು, ಆವಾಗಲೇ ಅದು ರುಚಿ ಗೊತ್ತಾಗೋದು. ಮೊದಲನೇ ತುತ್ತು ಮಾಮೂಲಿ ನಮ್ಮ ದೇವರಿಗೆ. ಒಂಚೂರು ಮಾವಿನಕಾಯಿ, ಆ ಗೊಜ್ಜು ಅದು ಕಲಿಸ್ಕೊಂಡು ತಿಂತಾಯಿದ್ರೆ ಹೆಂಗಿರ್ತೈತೆ ಗೊತ್ತಾ? ಮಾಡು. ಸಕ್ಕತ್ತಾಗೈತೆ. ಹೌದಾ? ನಿಜ. ಇನ್ನೊಂದು ಏನು ಗೊತ್ತಾ, ನೀನ್ ಕಲಿಸ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತೈತೆ. ಅದು ಮಾವಿನಕಾಯಿ ಅಂದ್ರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ ಮಾವಿನಕಾಯಿ ನೋಡಿದ್ರೇನೆ. ಇನ್ನು ಅದ್ರಲ್ಲಿ ಮಾಡಿರೋ ಗೊಜ್ಜು ಇನ್ನೂ ಚೆನ್ನಾಗಿರುತ್ತೆ. ಮತ್ತಿನ್ನೇನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ, ಈ ಗೊಜ್ಜನ್ನ ನೀವು ನಿಮ್ಮ ಮನೇಲಿ ಒಂದ್ಸರಿ ಮಾಡ್ಕೊಳ್ಳಿ. ಅಂದ್ರೆ ಈ ಸೀಸನಲ್ಲಿ ಮತ್ತೆ ಮುಂದಿನ ಸರಿನೇ ಮಾವಿನಕಾಯಿ ಸಿಗೋದು. ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್, ಶುಭರಾತ್ರಿ. ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.